ಇಂದಿನಿಂದ ಧರ್ಮಸ್ಥಳ ಬುರ್ಡೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಳಿಸಲಿದೆ ಎಸ್ಐಟಿ. ಇನ್ನು ಮುಂದೆ ನಡೆಯೋದು ಮತ್ತೊಂದು ಹಂತದ ವಿಚಾರಣೆ ಅಂತ ಹೇಳಲಾಗಿದೆ. ಇಷ್ಟು ದಿನ ಚಿನ್ನಯ್ಯನ 161 ಹೇಳಿಕೆ ಮೇಲೆ ವಿಚಾರಣೆ ನಡೆದಿತ್ತು. ಇದೀಗ ತನಿಖೆ ಚಿನ್ನಯ್ಯನ BNS 183 ತಪ್ಪೊಪ್ಪಿಗೆಯ ಮೇಲೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೊಸ ದಿಕ್ಕಿನಲ್ಲಿ ಇನ್ನಷ್ಟು ತನಿಖೆ ನಡೆಸಲಾಗುತ್ತಾ? ಚಿನ್ನಯ್ಯ ರೀಸೆಂಟ್ಲಿ ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೆಯಲ್ಲ, ಅದು ಬೇರೆನೇ ಆ್ಯಂಗಲಲ್ಲಿದೆ. ಫಸ್ಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮೇಲೆ ಸಾಕಷ್ಟು ತನಿಖೆಯನ್ನು ನಡೆಸಲಾಯಿತು. ಈಗ ಆತ ರೀಸೆಂಟಾಗಿ ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ SIT ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ತನಿಖೆಯನ್ನು ಅಂತಿಮ ಹಂತಕ್ಕೆ ತಲುಪಿಸುತ್ತಾ? ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆಯಂತೆ. 183 ಸ್ಟೇಟ್ಮೆಂಟ್ನ ಆ ಕಾಪಿಯನ್ನು ಆಧರಿಸಿ SIT ಸಭೆಯನ್ನು ನಡೆಸಿದೆ ಅಧಿಕಾರಿಗಳ ಜೊತೆ. ಇನ್ನು SIT ಮುಖ್ಯಸ್ಥರ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ತಂಡ ಪ್ರಣಬ್ ಮೊಹಾಂತಿ ಅವರ ನಿರ್ದೇಶನದಂತೆ ತನಿಖೆಯನ್ನು ಮುಂದುವರಿಸುತ್ತೆ. ಯಾರ್ಯಾರ ವಿಚಾರಣೆ ಅವಶ್ಯಕತೆ ಇದೆ ಅನ್ನೋದರ ಮತ್ತೊಂದು ಫೈನಲ್ ಲಿಸ್ಟ್ ಆ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಕೆಲವು ವಿಚಾರದಲ್ಲಿ ಇನ್ನೊಂದಿಷ್ಟು ಕಾನೂನು ಸಲಹೆ ಕೂಡ ಬೇಕಾಗುತ್ತಂತೆ. ಹಾಗಾಗಿ SIT ಮುಖ್ಯಸ್ಥರ ಸೂಚನೆಯ ಮೇರೆಗೆ ಮುಂದಿನ ಹಂತದ ತನಿಖೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಈಗ ಪ್ರಣಬ್ ಮೊಹಾಂತಿ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಇದನ್ನು ಹೇಗೆ ಕೊನೆಗೊಳಿಸ್ತಾರೆ, ಒಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕಲ್ವಾ? ಇಷ್ಟೊಂದು ಜನರನ್ನು ತನಿಖೆ ಮಾಡಿ ಇಷ್ಟೆಲ್ಲ ಅಗೆತ ಮತ್ತೊಂದು ಸಾಕ್ಷ್ಯ ಸಂಗ್ರಹ ಪರಿಶೀಲನೆ ಎಲ್ಲ ಮಾಡಿ ಈಗ ವರದಿಯನ್ನು ಕೊಡಬೇಕಾಗತ್ತೆ SIT. ಏನು ಅಂತ ಸ್ಪಷ್ಟವಾದ ವರದಿಯನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ನಂಬಿಕೆ ಶ್ರದ್ಧೆಗಳಿಗೆ ಧಕ್ಕೆ ತಂದಿರತಕ್ಕಂಥ ಪ್ರಕರಣ ಇದು, ಹೈ ಮ್ಯಾಗ್ನಿಟ್ಯೂಡ್ನ ಪ್ರಕರಣ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗ ದಸರಾ ಮುಗಿತಿದ್ದ ಹಾಗೆ ತನಿಖೆ ಇನ್ನಷ್ಟು ಚುರುಕಾಗುತ್ತೆ ಅನ್ನುವಂಥ ಮಾಹಿತಿ. ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ? ಇದನ್ನೇನಾದರೂ ಲಾಜಿಕಲ್ ಎಂಡಿಗೆ ತರುತ್ತಾ, ಕನ್ಕ್ಲೂಷನ್ಗೆ ತರ್ತಾ ಇದೆಯಾ SIT? ಏನು ಕತೆ? ನೋಡಿ, ಈ ಒಂದು ವಿಚಾರವಾಗಿ ಹೇಳಬೇಕು ಅಂತಂದ್ರೆ 100% ಒಂದು ಲಾಜಿಕಲ್ ಎಂಡ್ಗೆ ಬರೋದು ನಿಶ್ಚಿತ ಅಂತ ಈಗ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು. ನೋಡಿ, ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಆದಷ್ಟು ಬೇಗ ತನಿಖೆಯನ್ನ ಮುಗಿಸುವಂತೆ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಒಂದು ಕಡೆ ತನಿಖೆಯ ಭಾಗವಾಗಿ ಮಾತಾಡೋದಾದ್ರೆ ಒಂದು ವಿಚಾರ ಅಂತಂದ್ರೆ, ಇಷ್ಟು ದಿನ SIT ತನಿಖೆ ನಡೆಸಿಕೊಂಡು ಬಂದಿದ್ದು ಆರಂಭದಲ್ಲಿ ಚಿನ್ನಯ್ಯ 161 ಸ್ಟೇಟ್ಮೆಂಟ್ ಅನ್ನೇನು ಪೊಲೀಸರ ಮುಂದೆ ಕೊಟ್ಟಿದ್ದ, ಅದರ ಆಧಾರದಲ್ಲಿ ಅದಾದ ನಂತರ ಆತನ ಬಂಧನ ಆದ ಬಳಿಕ SIT ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆತ ಹೇಳಿದ ಹೇಳಿಕೆಯನ್ನು ಆಧರಿಸಿ ಇಷ್ಟು ದಿನ ತನಿಖೆ ನಡ್ಕೊಂಡು ಬಂದಿತ್ತು. ಆದರೆ ಇನ್ನು ಮುಂದೆ ನಡೆಯೋದು ತನಿಖೆ ಮತ್ತೊಂದು ಹಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕಾರಣ ಎಷ್ಟೇ ಶ್ರೀಲಕ್ಷ್ಮಿ, ನೋಡಿ, ಕಳೆದ ವಾರವಷ್ಟೇ ತನ್ನ BNSS 183 ಸ್ಟೇಟ್ಮೆಂಟ್ ಅನ್ನ ಕನ್ಫೆಷನ್ ಅನ್ನ ಕೊಟ್ಟಿದ್ದ. ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ನಂತರ ಆ ಒಂದು ಕಾಪಿಯನ್ನ ಅಂದ್ರೆ ಕೋರ್ಟ್ನ ಪ್ರತಿ ಈಗ SIT ತನಿಖಾ ತಂಡಕ್ಕೆ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ SIT ತನಿಖಾ ತಂಡ ಆ ಒಂದು ಕಾಪಿಯಲ್ಲಿರುವಂತಹ ಒಂದಷ್ಟು ಅಂಶಗಳನ್ನ ಗಮನಿಸಿ ಒಂದಷ್ಟು ತೀರ್ಮಾನಗಳನ್ನ ಕೂಡ ತೆಗೆದುಕೊಳ್ಳೋಕೆ ನಿರ್ಧಾರವನ್ನ ಕೂಡ ಮಾಡಿದ್ದಂತೆ. ಆದ್ರೆ ಪ್ರಮುಖವಾಗಿ ಮುಖ್ಯಸ್ಥರಾಗಿರುವಂತಹ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರು ನೀಡುವಂತಹ ಮಾರ್ಗದರ್ಶನದ ಮೇರೆಗೆ ನೆಕ್ಸ್ಟ್ ಲೆವೆಲ್ನ ತನಿಖೆ ಆರಂಭ ಆಗುತ್ತೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇಷ್ಟು ದಿನ ನಡೆದಿದ್ದ ತನಿಖೆ ಬೇರೆ, ಇನ್ನು ಮುಂದೆ ನಡೆಯುವಂತಹ ತನಿಖೆಯೇ ಬೇರೆ ರೀತಿಯಾಗಿ ಇರುತ್ತೆ ಅಂತೇಳಿ ಮೂಲಗಳು ಹೇಳ್ತಾ ಇದೆ. ಹಾಗಾಗಿ ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರು ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಆಗಮಿಸ್ತಾರೆ. ಅಲ್ಲಿಗೆ ಬಂದ ಬಳಿಕ ತಮ್ಮ ತಂಡದ ಜೊತೆಯಲ್ಲಿ ಒಂದು ಮೀಟಿಂಗ್ ಅನ್ನ, ಮಹತ್ವದ ಮೀಟಿಂಗ್ ಅನ್ನು ಕೂಡ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಆ ಒಂದು ಮೀಟಿಂಗ್ ನಲ್ಲಿ ಆ ಚಿನ್ನಯ್ಯ ಕೋರ್ಟ್ ನಲ್ಲಿ ಕೊಟ್ಟಿರುವಂತಹ BNSS 183 ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಒಂದು ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಸುದೀರ್ಘವಾಗಿ 3 ದಿನಗಳ ಕಾಲ ಆತ ಕೊಟ್ಟಂತಹ ಒಂದು ಹೇಳಿಕೆ, ಆ ಹೇಳಿಕೆಯ ಪ್ರತಿಯನ್ನು ಇಟ್ಟುಕೊಂಡು ಅದರಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಅದನ್ನ ಸ್ಟಡಿ ಮಾಡಿ ಆ ನಂತರ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಬೇಕು
ಅನ್ನೋದ್ರ ಬಗ್ಗೆ ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಸೂಚನೆಯನ್ನ ಕೊಡಲಿದ್ದಾರೆ. ಪ್ರಮುಖವಾಗಿ ಈಗ ಚಿನ್ನಯ್ಯ ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಏನಾದರೂ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಆ ವಿಚಾರವನ್ನ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸಲಹೆಯನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ. ಈಗ ಇರುವಂತ ವಿಚಾರ ಅಂತಂದ್ರೆ ನೋಡಿ ಲಕ್ಷ್ಮಿ, ಈ ಹಿಂದೆ ಕೊಟ್ಟಂತ ಹೇಳಿಕೆಗೂ ಈಗ ಹೇಳಿಕೆಗೂ ಒಂದಷ್ಟು ಸಾಮ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಆತನ ಹೇಳಿಕೆಯನ್ನ ಆಧರಿಸಿಯೇ ಈ ಹಿಂದೆ ಅನೇಕ ಜನರ ವಿಚಾರಣೆ ಕೂಡ ನಡೆಸಿತ್ತು. ಈಗ ಅವರ ವಿಚಾರಣೆ ಮತ್ತೊಮ್ಮೆ ನಡೆಸಬೇಕಾ ಅಥವಾ ಈ ಹಿಂದೆ ನಡೆಸಿರುವಂತಹ ವಿಚಾರಣೆಯೇ ಸಾಕಾಗತ್ತಾ ಅಥವಾ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡಬೇಕಾಗತ್ತಾ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈಗ SIT ತನಿಖಾ ತಂಡ ಕೂಡ ಹಬ್ಬ ಇದ್ದಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ರು, ರಜೆಯನ್ನ ಪಡೆದುಕೊಂಡು ನೆನ್ನೆ ಕೂಡ SITಗೆ ಒಂದು ದಿನ ತಾತ್ಕಾಲಿಕವಾಗಿ ಅವರಿಗೆ ಎಲ್ಲರಿಗೂ ಕೂಡ ರಿಲೀಫ್ ಅನ್ನ ಕೊಡಲಾಗಿತ್ತು. ಕಾರಣ 2 ತಿಂಗಳಿಂದ ಯಾರು ಕೂಡ ಅವರು ವಿತೌಟ್ ರಜಾ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು, ನಿರಂತರವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಂತ ಹಿನ್ನೆಲೆಯಲ್ಲಿ ನೆನ್ನೆ ಅವ್ರಿಗೂ ಕೂಡ ಫ್ರೀ ಅನ್ನ ಬಿಡಲಾಗಿತ್ತು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ವಾಪಸ್ SIT ಕಚೇರಿಗೆ ಆಗಮಿಸಿದ್ದಾರೆ. SIT ತನಿಖಾ ತಂಡ SP ದಯಾಮ್ ಅವರಾಗಿರ್ಬೋದು, SP ಸೈಮನ್ ಅವರಾಗಿರ್ಬೋದು ಸೇರಿದಂತೆ ಇಡೀ ತಂಡ SIT ಕಚೇರಿಗೆ ಇವತ್ತು ಬರುತ್ತೆ. ಬಂದ ಬಳಿಕ ಮುಂದಿನ ಹಂತದ ತನಿಖೆಯ ಒಂದು ವಿಚಾರವಾಗಿ ಅವರು ಒಂದಷ್ಟು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿದ್ದಾರೆ. ಈಗ ಆಲ್ರೆಡಿ ಮಾನಸಿಕವಾಗಿ ಎಲ್ಲರೂ ಕೂಡ ಪ್ರಿಪೇರ್ ಆಗಿದ್ದಾರೆ ಯಾವ ಆಯಾಮದಲ್ಲಿ ತನಿಖೆಯನ್ನು ನಡೆಸಬೇಕು ಅಂತೇಳಿ. ಆದರೆ ಆ ಒಂದು ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನು SIT ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಂತಿ ಅವರು ನೀಡುವಂಥ ಮಾರ್ಗದರ್ಶನದ ಮೇರೆಗೆ ಸಾಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಮುಂದಿನ ದಿನದಲ್ಲಿ ಕೆಲವರ ಬಂಧನ ಆಗುವಂಥ ಸಾಧ್ಯತೆ ಇದೆ, ಅಥವಾ ಬಂಧನ ಮಾಡ್ತಾರ ಅಥವಾ ವಿಚಾರಣೆಗೆ ಒಳಪಡಿಸ್ತಾರ, ಕೇವಲ ಅವರನ್ನ ಸಾಕ್ಷಿಗಳನ್ನಾಗಿ ಮಾರ್ಪಾಡು ಮಾಡಲಾಗುತ್ತಾ ಅಥವಾ ಬೇರೆ ಏನೆಲ್ಲ ಆಗಬಹುದು ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತದೆ. ಮತ್ತೊಂದು ಕಡೆ ಕೆಲವೊಂದಷ್ಟು ವಿಚಾರವಾಗಿ ಕಾನೂನಾತ್ಮಕವಾದಂಥ ಸಲಹೆಯನ್ನು ಪಡೆದಕ್ಕೆ ಕಾನೂನು ತಜ್ಞರ ಮೊರೆ ಕೂಡ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಉದಾಹರಣೆಗೆ ಈಗ ಬಂಗ್ಲಾಗೂಡದಲ್ಲಿ ಒಂದಷ್ಟು ಅಸ್ಥಿಪಂಜರಗಳ ಮೂಳೆಗಳ ಶವಗಳು ಸಿಕ್ಕಿತ್ತು, ತಲೆಬುಡೆಯ ಭಾಗಗಳು ಕೂಡ ಸಿಕ್ಕಿತ್ತು. ಆ ವಿಚಾರವಾಗಿ ಕಾನೂನು ಸಲಹೆಯನ್ನು ಕೂಡ ಪಡೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಅಂದ್ರೆ ಈಗಿರುವಂಥ FIR ನಲ್ಲೇ ಅದನ್ನ ಆಡ್ ಆನ್ ಮಾಡಿಕೊಂಡು ತನಿಖೆಯನ್ನು ನಡೆಸಬೇಕಾ ಅಥವಾ ಹೊಸದಾಗಿ UDR ಗಳನ್ನ ಮಾಡಿಕೊಂಡು ಅದರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಇವತ್ತು ಬಹುತೇಕ ಸಲಹೆ ಕೂಡ ಅವರ ಕೈಗೆ ಸೇರಲಿದೆ. ಅದಾದ ನಂತರ SIT ಕಚೇರಿಯಲ್ಲಿ ಇರುವಂತಹ ಒಂದಷ್ಟು ತಲೆಬುರುಡೆಯ ಭಾಗಗಳು ಹಾಗೂ ಮೂಳೆಗಳ ಅವಶೇಷಗಳನ್ನ FSLಗೆ ಕಳಿಸಿಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಇವತ್ತಿನಿಂದ ತನಿಖೆ ಆರಂಭ ಆಗುತ್ತೆ. ಇದು ಮುಂದಿನ ಹಂತಕ್ಕೆ ಹೋಗುತ್ತೆ. ಒಂದು ಕನ್ಕ್ಲೂಷನ್, ಲಾಜಿಕಲಿ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿರುವಂತದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇನ್ನು ದಸರಾ ಇಂದಿನಿಂದ ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಳಿಸಲಿದೆ SIT. ಇನ್ನು ಮುಂದೆ ನಡೆಯೋದು ಮತ್ತೊಂದು ಹಂತದ ವಿಚಾರಣೆ ಅಂತ ಹೇಳಲಾಗಿದೆ. ಇಷ್ಟು ದಿನ ಚಿನ್ನಯ್ಯನ 161 ಹೇಳಿಕೆ ಮೇಲೆ ವಿಚಾರಣೆ ನಡೆದಿತ್ತು. ಇದೀಗ ತನಿಖೆ ಚಿನ್ನಯ್ಯನ BNS 183 ತಪ್ಪೊಪ್ಪಿಗೆಯ ಮೇಲೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೊಸ ದಿಕ್ಕಿನಲ್ಲಿ ಇನ್ನಷ್ಟು ತನಿಖೆ ನಡೆಸಲಾಗುತ್ತಾ? ಚಿನ್ನಯ್ಯ ರೀಸೆಂಟ್ಲಿ ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೆಯಲ್ಲ, ಅದು ಬೇರೆನೇ ಆ್ಯಂಗಲಲ್ಲಿದೆ. ಫಸ್ಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮೇಲೆ ಸಾಕಷ್ಟು ತನಿಖೆಯನ್ನು ನಡೆಸಲಾಯಿತು. ಈಗ ಆತ ರೀಸೆಂಟಾಗಿ ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ SIT ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ತನಿಖೆಯನ್ನು ಅಂತಿಮ ಹಂತಕ್ಕೆ ತಲುಪಿಸುತ್ತಾ? ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆಯಂತೆ. 183 ಸ್ಟೇಟ್ಮೆಂಟ್ನ ಆ ಕಾಪಿಯನ್ನು ಆಧರಿಸಿ SIT ಸಭೆಯನ್ನು ನಡೆಸಿದೆ ಅಧಿಕಾರಿಗಳ ಜೊತೆ. ಇನ್ನು SIT ಮುಖ್ಯಸ್ಥರ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ತಂಡ ಪ್ರಣಬ್ ಮೊಹಂತಿ ಅವರ ನಿರ್ದೇಶನದಂತೆ ತನಿಖೆಯನ್ನು ಮುಂದುವರಿಸುತ್ತೆ. ಯಾರ್ಯಾರ ವಿಚಾರಣೆ